ಸ್ನೇಹಿತರೆ, ಶ್ರೀಕೃಷ್ಣ ಪರಮಾತ್ಮನ ಸಾವಿಗೂ ಮತ್ತು ಬಾರ್ಬರಿಕನಿಗೂ ಒಂದು ನಂಟಿದೆ. ಏನು ಅಂತಂದ್ರೆ, ಕಾಡಿನಲ್ಲಿ ಕುಳಿತಂತ ಶ್ರೀಕೃಷ್ಣ ಪರಮಾತ್ಮ ಅವನ ಕಾಲಿಗೆ ಬಾಣ ತಗುಲಿದ ತಕ್ಷಣ ಆತ ಪ್ರಾಣಾರ್ಪಣೆ ಏನ್ ಮಾಡ್ತಾನೆ, ಭೂಲೋಕವನ್ನ ತೊರಿತಾನೆ ಅಂತ ನಾವು ನೀವೆಲ್ಲ ಕೇಳಿದ್ವಿ. ಇಡೀ ಭಾಗ ವಜ್ರದಿಂದ ಆಗಿರುವಂತದ್ದು, ಪಾದಿನ ಭಾಗ ಯಾಕೆ ದುರ್ಬಲವಾಗಿತ್ತು ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಒಂದು ವಚನವನ್ನ ಅಶ್ವಿನಿ ದೇವತೆ ಕೊಟ್ಟಿರ್ತಾರೆ. ಬಾರ್ಬರಿಕ ಬಿಟ್ಟಂತಹ ಮೂರನೇ ಬಾಣ ಒಣಗಿದ ಎಲ್ಲ ಎಲೆಗಳನ್ನ ಸುಟ್ಟು ಕೆಳಗಡೆ ಬರುತ್ತೆ. ಕೆಳಗಡೆ ಬಂದು ಕೃಷ್ಣ ಪರಮಾತ್ಮನ ಪಾದದಡಿಗೆ ನಿಲ್ಲುತ್ತೆ. ನಿಂತ ಮೇಲೆ ನೀನು ಪರಮಾತ್ಮ ನೀವು ಕಾಲು ತೆಗಿಬೇಕು ಅಂತಂದಾಗ ಕೃಷ್ಣ ಅಲ್ಲಿ ಒಣಗಿದ ಒಂದು ಎಲೆಯ ಮೇಲೆ ಕಾಲಿಟ್ಟಿರ್ತಾನಂತೆ. ಬಾಣ ಇಲ್ಲ ಪಾದವನ್ನ ಸಿಳ್ಕೊಂಡು ಹೋಗುತ್ತೆ ಅಂತ ಹೇಳಿ ಬಾರ್ಬರಿಕ ಹೇಳಿದ ತಕ್ಷಣ, ಇಲ್ಲ, ನಿಮಗೆ ಕೊಟ್ಟಂತಹ ಅಂದ್ರೆ ನಿಮ್ಮ ಬಾಣವನ್ನ ತಡೆದದ್ದು ನನ್ನ ತಪ್ಪಾಗಿದೆ, ಆ ನಿಟ್ಟಿನೊಳಗಡೆ ಆ ಬಾಣಕ್ಕೆ ನಾನು ಅವಮಾನವನ್ನ ಮಾಡಿಲ್ಲ, ಹೀಗಾಗಿ ಯಾವ ಬಾಣವನ್ನ ತಡೆದಂತ ಈ ಪಾದವಿದೆಯೋ ಈ ಪಾದ ದುರ್ಬಲವಾಗಿದೆ ಅನ್ನುವಂಥದ್ದನ್ನ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹೀಗಾಗಿ ಬಾರ್ಬರಿಕನಿಗೆ ಮತ್ತು ಅಶ್ವಿನಿ ದೇವತೆಗಳಿಗೆ ಕೊಟ್ಟಂತಹ ಮಾತಿನಿಂದ ಆ ಪಾದ ದುರ್ಬಲವಾಗಿರುತ್ತೆ. ದುರ್ಬಲವಾಗಿರುವ ಪಾದಕ್ಕೆ ಜಡ ಅನ್ನುವಂತ ಬೇಟೆಗಾರರಿಂದ ಬಿಟ್ಟಂತಹ ಬಾಣ ಪಾದವನ್ನ ಸಿಳ್ಕೊಂಡು ಹೋಗುತ್ತೆ. ಇದು ಕೃಷ್ಣ ಪರಮಾತ್ಮನ ಸಾವಿಗೂ ಮತ್ತು ಬಾರ್ಬರಿಕನಿಗೂ ಇರುವಂತ ಒಂದು ನಂಟು.